ನಮಸ್ಕಾರ ಗೆಳೆಯರೇ, ಟ್ರಾವೆಲ್ ಲೋಕಾಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಜನವರಿ 1ನೇ ತಾರೀಕು ಬಂದರೆ ಸಾಕು ಒಬ್ಬರಿಗೊಬ್ಬರು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀವಿ. ಆದರೆ ನಿಜವಾಗಿಯೂ ನಮ್ಮ ಮಣ್ಣಿನ, ನಮ್ಮ ಪ್ರಕೃತಿಯ ಹೊಸ ವರ್ಷ ಆರಂಭವಾಗುವುದು ಯಾವಾಗ ಗೊತ್ತಾ? ಅದುವೇ ಯುಗಾದಿ. ಯುಗ ಅಂದರೆ ಕಾಲ, ಆದಿ ಅಂದರೆ ಆರಂಭ. ಈ ದಿನ ಕೇವಲ ಒಂದು ಹಬ್ಬವಲ್ಲ, ಇದು ಕಾಲಚಕ್ರದ ಹೊಸ ಪಯಣ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯುಗಾದಿಯ ವೈಜ್ಞಾನಿಕ ಹಿನ್ನೆಲೆ, ಇಂಗ್ಲಿಷ್ ಕ್ಯಾಲೆಂಡರ್ಗೂ ನಮ್ಮ ಪಂಚಾಂಗಕ್ಕೂ ಇರುವ ವ್ಯತ್ಯಾಸ ಮತ್ತು ಭಾರತದಾದ್ಯಂತ ಈ ಹಬ್ಬ ಹೇಗೆ ಬೇರೆ ಬೇರೆ ರೂಪಗಳಲ್ಲಿ ಆಚರಿಸಲ್ಪಡುತ್ತದೆ ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಯೋಣ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ. ಮೊದಲಿಗೆ ನಮಗೆ ಕಾಡುವ ಪ್ರಶ್ನೆ, ಜನವರಿ 1 ಹೊಸ ವರ್ಷ ಯಾಕಲ್ಲ? ನೋಡಿ, ಇಂಗ್ಲಿಷ್ ಕ್ಯಾಲೆಂಡರ್, ಗ್ರೆಗೋರಿಯನ್ ಕ್ಯಾಲೆಂಡರ್ ಕೇವಲ ಸೂರ್ಯನ ಚಲನೆಯನ್ನು ಆಧರಿಸಿದೆ. ಆದರೆ ನಮ್ಮ ಹಿಂದೂ ಪಂಚಾಂಗ ಚಾಂದ್ರಮಾನ ಮತ್ತು ಸೌರಮಾನ ಎಂಬ ಎರಡು ವಿಜ್ಞಾನಗಳ ಮೇಲೆ ನಿಂತಿದೆ. ಇಂಗ್ಲಿಷ್ ಕ್ಯಾಲೆಂಡರ್ ಇದು ಕೇವಲ ಅಂಕಿಅಂಶಗಳ ಆಟ. ಹೊರಗೆ ಚಳಿ ಇರಲಿ ಮಳೆ ಇರಲಿ, ಜನವರಿ 1 ಬಂದರೆ ವರ್ಷ ಮುಗಿಯಿತು ಎನ್ನುತ್ತದೆ. ಹಿಂದೂ ಪಂಚಾಂಗ, ನಮ್ಮ ಯುಗಾದಿ ಬರುವುದು ವಸಂತ ಋತುವಿನಲ್ಲಿ. ಗಿಡ ಮರಗಳು ಹಳೆಯ ಎಲೆ ಉದುರಿಸಿ ಚಿಗುರೊಡೆಯುವ ಕಾಲ. ಪ್ರಕೃತಿಯೇ ಹೊಸ ಬಟ್ಟೆ ತೊಟ್ಟು ನಿಂತಿರುವಾಗ ನಾವು ಹೊಸ ವರ್ಷ ಆಚರಿಸುವುದು ಎಷ್ಟು ಅರ್ಥಪೂರ್ಣ ಅಲ್ವಾ? ನಮ್ಮಲ್ಲಿ ತಿಂಗಳುಗಳು ಚಂದ್ರನ ಕಲೆಗಳ ಮೇಲೆ ಅಮಾವಾಸ್ಯ ಮತ್ತು ಪೌರ್ಣಮಿ ನಿರ್ಧಾರವಾಗುತ್ತದೆ. ಇದರಲ್ಲಿ ಸೂರ್ಯನ ಸಂಕ್ರಾಂತಿಯೂ ಸೇರಿರುತ್ತದೆ. ಇದು ಕೇವಲ ದಿನಾಂಕವಲ್ಲ, ಇದು ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವಿನ ಜೈವಿಕ ಸಂಬಂಧ. ಯುಗಾದಿ ಅಂದ ತಕ್ಷಣ ಇದು ಬರೀ ಕರ್ನಾಟಕ, ಆಂಧ್ರಕ್ಕೆ ಸೀಮಿತ ಅಂದುಕೊಳ್ಳಬೇಡಿ. ಇಡೀ ಭಾರತ ಈ ಸಮಯದಲ್ಲಿ ವಿಭಿನ್ನ ಹೆಸರಿನಲ್ಲಿ ಸಂಭ್ರಮಿಸುತ್ತದೆ. ಮಹಾರಾಷ್ಟ್ರ ಗುಡಿಪಾಡ್ವಾ, ಮನೆಯ ಮುಂದೆ ಗುಡಿ, ಕೋಲಿಗೆ ರೇಷ್ಮೆ ಬಟ್ಟೆ, ಬೇವಿನ ಎಲೆ ಮತ್ತು ತಾಮ್ರದ ಬಿಂದಿಗೆ ಹಾಕಿ ಏರಿಸುತ್ತಾರೆ. ಇದು ವಿಜಯದ ಸಂಕೇತ. ಪಂಜಾಬ್ ಬೈಸಾಖಿ, ಸುಗ್ಗಿ ಹಬ್ಬವಾಗಿ ಆಚರಿಸುತ್ತಾರೆ. ಹೊಲದಲ್ಲಿ ಬೆಳೆ ಕೈಗೆ ಬಂದಾಗ ರೈತರ ಕುಣಿದು ಕುಪ್ಪಳಿಸುವ ಕಾಲ. ಪಶ್ಚಿಮ ಬಂಗಾಳ ಪೊಯ್ಲಾ ಬೈಶಾಖ್, ಬಂಗಾಳಿಗಳ ಪಾಲಿಗೆ ಇದು ಹೊಸ ಆರಂಭ. ವ್ಯಾಪಾರಿಗಳು ಹಾಲ್ಕಾತಾ ಅಂದರೆ ಹೊಸ ಲೆಕ್ಕದ ಪುಸ್ತಕ ಆರಂಭಿಸುತ್ತಾರೆ. ಕೇರಳ ವಿಶು, ಮುಂಜಾನೆ ಕಣ್ಣು ಬಿಟ್ಟ ತಕ್ಷಣ ವಿಶು ಕಣಿ ನೋಡುವುದು ಇಲ್ಲಿನ ವಿಶೇಷ. ಅಂದರೆ ಕನ್ನಡಿ, ಚಿನ್ನ, ಹಣ್ಣುಗಳನ್ನು ದೈವಿಕವಾಗಿ ಜೋಡಿಸಿರುತ್ತಾರೆ. ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳು, ಇಲ್ಲಿ ನವರೇಹ್ ಅಥವಾ ವಿವಿಧ ಬುಡಕಟ್ಟು ಹಬ್ಬಗಳಾಗಿ ಪ್ರಕೃತಿಯನ್ನು ಪೂಜಿಸುತ್ತಾರೆ. ಹೆಸರು ಬೇರೆಯಾದರೂ ಭಾವನೆ ಒಂದೇ, ಅದು ಕೃತಜ್ಞತೆ. ನಮ್ಮ ಹಿರಿಯರು ಹಬ್ಬಗಳನ್ನು ಸುಮ್ಮನೆ ಮಾಡಿಲ್ಲ. ಆಯಾ ಋತುವಿನಲ್ಲಿ ಸಿಗುವ ಆಹಾರವೇ ಆ ಹಬ್ಬದ ಪ್ರಸಾದ. ಯುಗಾದಿಯ ಹೈಲೈಟ್ ಅಂದರೆ ಈ 6 ರುಚಿಗಳ ಮಿಶ್ರಣ. ಜೀವನದಲ್ಲಿ ಸುಖ ದುಃಖ, ಬೆಲ್ಲ ಬೇವು, ಕೋಪ, ಮೆಣಸಿನಕಾಯಿ, ಭಯ, ಉಪ್ಪು, ಆಶ್ಚರ್ಯ, ಮಾವಿನಕಾಯಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಫಿಲಾಸಫಿ ಇದರಲ್ಲಿದೆ. ಕರ್ನಾಟಕದಲ್ಲಿ ಒಬ್ಬಟ್ಟು ಅಂದರೆ ಹೋಳಿಗೆ ಫೇಮಸ್, ಆದರೆ ಮಹಾರಾಷ್ಟ್ರದಲ್ಲಿ ಶ್ರೀಖಂಡ್ ಪೂರಿ, ಕೇರಳದಲ್ಲಿ ವಿಶುಕಂಜಿ. ಪ್ರತಿಯೊಂದು ಖಾದ್ಯವೂ ಆಯಾ ಪ್ರದೇಶದ ಉಷ್ಣಾಂಶಕ್ಕೆ ತಕ್ಕಂತೆ ದೇಹವನ್ನು ಸಮತೋಲನದಲ್ಲಿಡಲು ವಿನ್ಯಾಸಗೊಳಿಸಲಾಗಿದೆ. ಈಗಿನ ಕಾಲಕ್ಕೂ ಅಂದಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ? ಅಂದು ಯುಗಾದಿ ಅಂದರೆ ಇಡೀ ಊರೇ ಒಂದು ಕುಟುಂಬ. ಮನೆಯಲ್ಲಿ ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಹಸುಗಳಿಗೆ ಅಗ್ರಸ್ಥಾನ. ಹಸುಗಳನ್ನು ತೊಳೆದು ಕೊಂಬಿಗೆ ಬಣ್ಣ ಹಚ್ಚಿ ಪೂಜಿಸಿ ಅವುಗಳಿಗೆ ಹಬ್ಬದ ಅಡುಗೆ ನೀಡಲಾಗುತ್ತಿತ್ತು. ಕೃಷಿಯೇ ಬದುಕಾದ ಮೇಲೆ ಎತ್ತು ಹಸುಗಳಿಲ್ಲದೆ ಹಬ್ಬವೇ ಪೂರ್ಣವಾಗುತ್ತಿರಲಿಲ್ಲ. ಇಂದು ನಾವು ಬದುಕಿನ ಹುಡುಕಾಟದಲ್ಲಿ ನಗರಗಳಿಗೆ ಬಂದಿದ್ದೇವೆ. ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಸಣ್ಣ ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿದ್ದೇವೆ. ಗೋಪೂಜೆ ಮಾಡುವ ಜಾಗದಲ್ಲಿ ಈಗ ಫೋಟೋ ಪೂಜೆ ನಡೆಯುತ್ತಿದೆ. ಆದರೂ ಒಂದು ಖುಷಿಯ ವಿಚಾರ ಅಂದರೆ, ಎಷ್ಟೇ ಕೆಲಸವಿದ್ದರೂ ಎಷ್ಟೇ ಓದಿದರೂ ಯುಗಾದಿ ಬಂತೆಂದರೆ ಸಾಕು, ಹಳ್ಳಿಯತ್ತ ಮುಖ ಮಾಡುವ ಜನರ ಸಂಖ್ಯೆ ಇಂದಿಗೂ ಕಡಿಮೆಯಾಗಿಲ್ಲ. ಬಸ್ಸು ರೈಲುಗಳು ಕಿಕ್ಕಿರಿದು ತುಂಬಿರುತ್ತವೆ. ಅದು ನಮ್ಮ ಮಣ್ಣಿನ ಸೆಳೆತ. ನಗರದ ಬದುಕಿನಲ್ಲಿ ನಾವು ಹಬ್ಬದ ಸಡಗರವನ್ನು ಕಳೆದುಕೊಂಡಿರಬಹುದು, ಆದರೆ ಅದರ ಸಾರವನ್ನು ಕಳೆದುಕೊಳ್ಳಬಾರದು. ನಾವು ವಾಸಿಸುವ ಫ್ಲ್ಯಾಟ್ಗಳಲ್ಲಿ ಕನಿಷ್ಠ ಒಂದು ತೋರಣ ಕಟ್ಟಿ
ಮನೆಯವರಿಗೆ ಬೇವು ಬೆಲ್ಲ ಹಂಚಿ ಹಿರಿಯರ ಆಶೀರ್ವಾದ ಪಡೆಯುವುದು ಇಂದಿನ ತುರ್ತು ಅಗತ್ಯ. ನಮ್ಮ ಮಕ್ಕಳಿಗೆ ಈ ಸಂಸ್ಕೃತಿಯನ್ನು ದಾಟಿಸದಿದ್ದರೆ ಮುಂದೊಂದು ದಿನ ಯುಗಾದಿ ಎಂದರೆ ಕೇವಲ ಕ್ಯಾಲೆಂಡರ್ ಹಾಲಿಡೇ ಆಗಿಬಿಡುತ್ತದೆ. ನಮ್ಮ ಹಿರಿಯರು ಪ್ರಕೃತಿಯನ್ನು ಪ್ರೀತಿಸಲು ಹಬ್ಬಗಳನ್ನು ಬಳಸಿಕೊಂಡರು. ಮಣ್ಣು, ಪ್ರಾಣಿ, ಸಸ್ಯ ಇವೆಲ್ಲವೂ ನಮ್ಮ ಬದುಕಿನ ಒಂದು ಭಾಗ ಅನ್ನೋದನ್ನು ಮರೆಯಬೇಡಿ. ಗೆಳೆಯರೇ, ಈ ಯುಗಾದಿ ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಸಿಹಿಯನ್ನಷ್ಟೇ ಅಲ್ಲ, ಕಷ್ಟ ಬಂದಾಗ ಎದುರಿಸುವ ಶಕ್ತಿಯನ್ನು ನೀಡಲಿ. ನಿಮ್ಮೂರಿನಲ್ಲಿ ಯುಗಾದಿ ಆಚರಣೆ ಹೇಗಿರುತ್ತೆ, ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಹೋಳಿಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿಯ ಸಾಂಸ್ಕೃತಿಕ ಕಥೆಗಳಿಗಾಗಿ ಟ್ರಾವೆಲ್ ಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೋಭಾಕೃತ್ ಅಥವಾ ಆಯಾ ವರ್ಷದ ಹೆಸರು, ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗೋಣ. ನಮಸ್ಕಾರ. ಯುಗಾದಿ ಯುಗಾದಿ ಬಂದಾಗ ಹಸಿರು ಚಿಗುರು ಈ ಮನದ ತುಂಬ